ಕಾಲೋನಿ ಅಂದಮೇಲೆ ಗಲಾಟೆ ಇದ್ದೇ ಇರುತ್ತೆ. ಸರ್ ಹೇಳಿ ಸರ್. ಬೇಗೂರು ಕಾಲೋನಿ ಫಿಲಮ್ ರಿಲೀಸ್ ಇದೆ 31ನೇ ತಾರೀಕು. ಕಾಲೋನಿಗೆ ಬಂದಿದ್ದೀರ ವಿಶೇಷವಾಗಿ ಹೇಗೆ ಅದಕ್ಕೆ ಸರ್ ಫಸ್ಟ್ ಥಿಂಗ್ ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಎಲ್ಲ ನೀವು ಇಲ್ಲಿವರೆಗೂ ಬಂದಿದ್ದೀರಲ್ಲ ಅದಕ್ಕೆ. ಸೊ ಕಾಲೋನಿಯಲ್ಲಿ ನಾವು ಸಿನಿಮಾ ಮಾಡಿ ಕಾಲೋನಿಯಲ್ಲೇ ಏನಕ್ಕೆ ಈ ಥರ ಒಂದು ಇಂಟರ್ವ್ಯೂ ಮಾಡ್ತಾಯಿದ್ದೀವಿ ಅಂತಂದರೆ ನಮಗೊಂದು ಎಮೋಷನ್. ಕಾಲೋನಿ ಅನ್ನೋದು ಬರೀ ಸಿನಿಮಾ ಅಲ್ಲ, ಅದೊಂದು ಎಮೋಷನ್ನು. ಸೊ ಇಲ್ಲಿ ಭಾಳ ವಿಷಯಗಳನ್ನ ನಾವು ಕಲ್ತಿದ್ದೀವಿ. ಇಲ್ಲಿ ಸಿನಿಮಾನ ಶೂಟ್ ಮಾಡಿದಂಥ ಜಾಗ ಬಹಳ ವಿಚಾರಗಳು ನಮ್ಮನ್ನು ಕಾಡ್ತಿತ್ತು. ಸೊ ಯಾವುದೋ ಒಂದು 4 ಗೋಡೆ ಮಧ್ಯೆ ಕೂತ್ಕೊಂಡು ಇಂಟರ್ವ್ಯೂ ಮಾಡೋದಕ್ಕಿಂತ ಬನ್ನಿ ಲೈವಾಗಿ ನಾವು ಕಾಲೋನಿಯಲ್ಲಿ ಬಂದು ಒಂದು ಇಂಟರ್ವ್ಯೂ ಮಾಡೋಣ ಅಂತ ನಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳೋಣ ಅಂತೇಳಿ ಇಲ್ಲಿಗೆ ಕರೆಸಿದ್ವಿ. ಅದಕ್ಕೆ ನೀವು ಅಷ್ಟು ದೂರದಿಂದ ಬಂದಿದ್ದೀರಲ್ಲ, ಫಸ್ಟ್ ಥಿಂಗ್ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಬೇಗೂರು ಕಾಲೋನಿ ಈಗಾಗಲೇ ತಾವು ಟೀಸರು, ಟ್ರೈಲರು, ಕ್ಯಾರೆಕ್ಟರ್ ಪೋಸ್ಟರ್ ಆಗಿರ್ಬೋದು, ಒಂದು 4 ಹಾಡುಗಳನ್ನ ಕೂಡ ತಾವು ಕೇಳಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಭಾಳ ಒಂದು ಟೀಮ್, ನನ್ನ ಇಡೀ ತಂಡದ ಒಂದು ಶ್ರಮ ಇದೆ ಇದರಲ್ಲಿ. ರಾಜೀವ್ ಅವರು ನಾಯಕನಾಗಿ, ರಾಘವನಾಗಿ, ಕಾಲೋನಿ ರಾಘವನಾಗಿ ಇದರಲ್ಲಿ ಕಂಡಿರುವಂಥದ್ದು. ನಮ್ಮ ಬೇಗೂರು ಕಾಲೋನಿಯಲ್ಲಿ ಬಹಳಷ್ಟು ಹೊಸ ಕಲಾವಿದರು ಇದ್ದಾರೆ. ಅದ್ರ ಜೊತೆಗೆ ಭಾಳ ನೋನ್ ಫೇಸ್ ಆಗಿರುವಂಥ ಭಾಳ ಹಿರಿಯ ಕಲಾವಿದರು ಕೂಡ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಇದಷ್ಟು ಕೆಲಸನೂ ಇದೇ 31ನೇ ತಾರೀಕು ಇವರುಗಳ ಶ್ರಮದ ಪ್ರತಿಫಲ ನಿಮ್ಮ ಮುಂದೆ ತಗೊಂಡು ಬಿಡ್ತಾ ಇದ್ದೀವಿ. ಸೊ ತಾವುಗಳೆಲ್ಲ ಬನ್ನಿ 31ಕ್ಕೆ. ಈ ತಂಡಕ್ಕೆ ಏನೋ ಒಂದು ಸ್ವಲ್ಪ ಮಾಡಿದ್ದಾರೆ, ತಪ್ಪುಗಳು ಕೂಡ ಒಂದಷ್ಟು ಮಾಡಿರ್ತಾರೆ. ಆ ತಪ್ಪುಗಳನ್ನ ಕೂಡ ಮನಸ್ಸಲ್ಲಿ ಹಾಕ್ಕೊಂಡು ಹೊಸ ಕಲಾವಿದರಿಗೆ, ನಮ್ಮ ತಂಡಕ್ಕೆ ಇಲ್ಲಿ ಪ್ರೋತ್ಸಾಹ ಕೊಟ್ಟಂಥ ನಮ್ಮ ಚಲಪತಿ ಅಣ್ಣವರು. ಸೊ ಈ ಕಾಲೋನಿಯಲ್ಲಿ ಭಾಳ ಇಂಪಾರ್ಟೆಂಟ್ ವ್ಯಕ್ತಿ. ನಮಗೆ ಇಲ್ಲಿ ಬಂದು ಶೂಟ್ ಮಾಡೋದಕ್ಕೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಮನೆ ಮಗನ ಥರ ನನ್ನ ಕರ್ಕೊಂಡು ವೆಲ್ಕಮ್ ಮಾಡಿ ಇಲ್ಲಿ ನನಗೆ ಸಪೋರ್ಟ್ ಮಾಡಿ ಈ ಸಿನಿಮಾ ಬರೋದಕ್ಕೆ ಅವರೆಲ್ಲರೂ ಕಾರಣ ಆಗಿದ್ದಾರೆ ಸರ್. ಇವಾಗ ಟ್ರೈಲರ್ನೆಲ್ಲ ನೋಡಿದ್ರೆ ಗ್ರೌಂಡ್ ವಿಷಯಕ್ಕೆ ಏನೋ ನಡೆಯೋ ಒಂದು ಸಂಘರ್ಷ ಅನ್ನೋದು ಗೊತ್ತಾಗ್ತದೆ. ಹಾಗೆ ನೀವು ಬೇಗೂರು ಕಾಲೋನಿಯಿಂದ ಹೆಸರಿಟ್ಟಿರೋದ್ರಿಂದ ನಾವು ಇವಾಗ ಜಾತಿ ವಿಷಯದಲ್ಲಿ ನಡೆಯೋ ಸಂಘರ್ಷಗಳನ್ನು ಈ ಸಿನಿಮಾದಲ್ಲಿ ನೋಡ್ಬೋದಾ, ಅಥವಾ ಪ್ರೀತಿ ವಿಷಯದಲ್ಲಿ ನಡೆಯೋದಾ, ಅಥವಾ ಈಗ ಗ್ರೌಂಡ್ ವಿಷಯಕ್ಕೆ ತಗೊಂಡ್ರೆ ಒಂದೇನೋ ಹೋರಾಟ ಮಾಡಿದ್ದೀರಾ ಅಂತ ಗೊತ್ತಾಗ್ತದೆ. ಯಾವ ಥರ ಇರುತ್ತೆ ಕಾಲೋನಿ ನಥಿಂಗ್ ಬಟ್ ಸಮಾಜ ಮೇಡಮ್. ನೀವೇನು ಹೇಳಿದ್ರು ಅದೆಲ್ಲ ಕಾಲೋನಿಯಲ್ಲೇ ಇರುತ್ತೆ. ಕಾಲೋನಿನೂ ಒಂದು ಸಮಾಜ ಅಲ್ವಾ. ಸೊ ಸಮಾಜದಲ್ಲಿ ತಂದೆ ತಾಯಿ ಪ್ರೀತಿ ಇರುತ್ತೆ, ಒಬ್ಬ ಗೆಳೆಯನ ಪ್ರೀತಿ ಇರುತ್ತೆ, ಒಬ್ಬ ಏನು ಹೇಳ್ಬೋದು, ಒಬ್ಬ ಭಗ್ನ ಪ್ರೇಮಿನೂ ಸಿಗ್ತಾನೆ, ಸಕ್ಸಸ್ಫುಲ್ ಪ್ರೇಮಿನೂ ಸಿಗ್ತಾನೆ. ಸೊ ಎಲ್ಲನೂ ಸಿಗುತ್ತೆ. ಇದೊಂದು ಕಮರ್ಷಿಯಲ್ ಸಿನಿಮಾ ಅಂತ ನಾವು ಹೇಳ್ಬೋದು. ಬೇಗೂರು ಕಾಲೋನಿ ಅನ್ನೋ ಟ್ರೈಲರಲ್ಲಿ ನೀವು ಹೇಳ್ದಂಗೆ ಮಕ್ಕಳಿಗೆ ಏನು ಗ್ರೌಂಡು ಅನ್ನೋ ವಿಚಾರ ಅದು 100% ಸತ್ಯ ಮೇಡಮ್. ಇವತ್ತಿನ ದಿನದಲ್ಲಿ ನಮಗೆ ಗ್ರೌಂಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದರೆ, ಮಕ್ಕಳಿಗೆ ಬೇಕಾಗಿರೋದು ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಅವರು ಗ್ರೌಂಡಲ್ಲಿ ಆಡಬೇಕು. ಅವ್ರು ಆಡಿದ್ರೆ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ನೀವು ಎಷ್ಟು ಬೇಕಾದ್ರೂ ದುಡ್ಡು ಖರ್ಚು ಮಾಡಿ ನೀವು ದೊಡ್ಡ ಸ್ಕೂಲ್ಗಳಲ್ಲಿ ಸೇರಿಸ್ಕೋಬೋದು. ಸೊ ಸ್ಕೂಲ್ಗಳು, ಕೆಲವೊಂದು ಸ್ಕೂಲ್ಗಳಿಗೆ ಜೈಲ್ಗಳಾಗ್ಬಿಟ್ಟಿದೆ ಈಗ. ಮಕ್ಳಿಗೂ ಕೂಡ ನಾವು ಆಫ್ಟರ್ ಕೋವಿಡ್ ನಾವು ಭಾಳಷ್ಟು ವಿಷಯಗಳು ತಿಳ್ಕೊಂಡಿದ್ದೀವಿ. ಸೊ ಅದೊಂದು ವಿಚಾರ ಇದೆ, ಬೇಕೇ ಬೇಕು ಇವತ್ತು ಮಕ್ಕಳಿಗೆ ಗ್ರೌಂಡು. ಸೊ ನಾನು ಒಂದು ಸಮಸ್ಯೆನ ಹೇಳಕ್ಕೆ ಬರ್ತಾಯಿದ್ದೀನಿ. ಅದ್ರ ಜೊತೆಗೆ ಕಾಲೋನಿಯಲ್ಲಿ ನಡೆಯುವಂಥ ಲೈವ್ನೆಸ್, ನಿಜಾಂಶಗಳು, ಸತ್ಯಾಂಶಗಳು, ನೀವು ಎಲ್ಲರೂ ಕಣ್ಮುಂದೆ ಪ್ರತಿನಿತ್ಯ ನೋಡೋವಂಥ ವಿಚಾರಗಳು. ಸೊ ಇದನ್ನೆಲ್ಲನೂ ಒಂದಷ್ಟು ಇಟ್ಕೊಂಡು ಕಾಲೋನಿಯಲ್ಲಿ 31ಕ್ಕೆ ಬರ್ತಾಯಿದ್ದೀವಿ. ಇನ್ನೊಂದು ಡೈಲಾಗ್ ಇತ್ತು ಅದರಲ್ಲಿ, ಬೆಂಗಳೂರು ಹುಟ್ಟಕ್ಕೂ ಮುಂಚೆ ಬೇಗೂರು ಹುಟ್ಟಿತ್ತು ಅಲ್ಲ. ಸೊ ಏನು ಸರ್ ಕಾಂಟ್ರವರ್ಸಿ ಡೈಲಾಗ್ ಅಲ್ಲ ಮೇಡಮ್ ಇದು. ಸತ್ಯಾಂಶ ಏನು ಗೊತ್ತಾ, ಭಾಳಷ್ಟು ಜನಕ್ಕೆ ಇದು ಗೊತ್ತಿರಲ್ಲ. ಅಟ್ಲೀಸ್ಟ್ ನಾನು ಈ ಮುಖಾಂತರ ನಾನು ಹೇಳ್ಕೊಬಿಡ್ತೀನಿ ಇದನ್ನು. ಬೇಗೂರು ಅನ್ನೋದು 1200 ವರ್ಷಗಳ ಇತಿಹಾಸ ಇದೆ. ನಾವು ಆ ರೀತಿ ನೋಡೋಕ್ಕೆ ಹೋದರೆ ಬೇಗೂರಿಗೆ 1200 ವರ್ಷಗಳ ಇತಿಹಾಸ ಇದೆ. ಅದಕ್ಕೆ ಪುರಾವೆ ಶಿಲಾಶಾಸನ, 1ನೇ ಶತಮಾನದ ಶಿಲಾಶಾಸನ ಇಲ್ಲಿದೆ ಬೇಗೂರಲ್ಲಿ. ಬೇಕಾದ್ರೆ ಯಾರಾದರೂ ಡೌಟ್ ಇದ್ದರೆ ಅದನ್ನ ಗೂಗಲ್ ಮಾಡಿ ಕೂಡ ನೋಡ್ಬೋದು. ನಮ್ಮ ಧರ್ಮಣ್ಣವ್ರು ಕೂಡ ಒಂದು ಸಲ ಇಂಟರ್ವ್ಯೂ ಮಾಡಿದರು. ಬೆಂಗಳೂರು ಅನ್ನೋದು ಆಗಿನ ಕಾಲದಿಂದ ಗಂಗರು ಚೋಳರ ಆಳಿದ್ದಂಥ ಊರು ಬೇಗೂರು. ಸೊ ಹಂಗಾಗಿ ಅದನ್ನು ಧೈರ್ಯವಾಗಿ ನಾನು ಹೇಳಿದೆ. ಇಲ್ಲಾಂದರೆ ಸುಮ್ಮನೆ ಬಿಡ್ತಾಯಿದ್ರೆ ಮೇಡಮ್ ಜನ ಹಾಕಿರೋರು ಏನೋ ಗೊತ್ತು ನಿನಗೆ ಅಂತ. ಸೊ ಅದು ನಿಜಾನೇ. 1200 ವರ್ಷಗಳ ಇತಿಹಾಸ ಇದೆ ಬೇಗೂರಿಗೆ. ಈ ಬೇಗೂರನ್ನ ಫಸ್ಟು ಗಂಗರು ಬಂದಾಗ ಚೋಳರ ಟೈಮಲ್ಲಿ ವೇಪೂರು ಅಂತ ಕರೀತಾರೆ. ವೇಪೂರು ಅಂತಂದರೆ ತಮಿಳಲ್ಲಿ, ವೇಪು ಅಂದರೆ ಕನ್ನಡದಲ್ಲಿ ಬೇವೂರು ಅಂತ ಕರೀತಾರೆ. ಕಾಲಾನುಕ್ರಮೇಣ ಬೇಗೂರು ಆಗುತ್ತೆ. ಸೊ ಮುಂದೆ ಇವತ್ತು ನಾವು ಬೆಂಗಳೂರಲ್ಲಿ ಇದ್ದೀವಿ ಮೇಡಮ್.
ನಿಮಗೆ ಇವಾಗ ಬೇಗೂರು ಇತಿಹಾಸ ಸ್ವಲ್ಪ ಹೇಳಿದ್ರಿ, ಇದೇ ಟೈಟಲ್ ಇಡಬೇಕು ಬೇಗೂರು ಕಾಲೋನಿ ಅಂತ, ಮತ್ತೆ ಇಲ್ಲೇ ಶೂಟ್ ಮಾಡ್ಬೇಕಂತ ಯಾಕೆ ಫೀಲ್ ಆಯಿತು? ಇಲ್ಲೇನಾದರೂ ಹಿನ್ನೆಲೆ ಇತ್ತಾ? ಹಿನ್ನೆಲೆ ಬೇಗೂರು ದೇವಸ್ಥಾನಕ್ಕಿದೆ, ನಮ್ಮ ಬೇಗೂರು ಚರಿತ್ರೆಗಿದೆ, ಸಿನಿಮಾಗೆ ಹಿನ್ನೆಲೆ ಇಲ್ಲ. ಸಿನಿಮಾಗೆ ಲೈವಿನೆಸ್ ಇದೆ, ಸತ್ಯಾಂಶ ಇದೆ. ಅದ್ರದ್ದೊಂದು ಹೋರಾಟಕ್ಕೆ ನನಗೊಂದು ಶಕ್ತಿ ಬೇಕು. ಆ ಶಕ್ತಿ ನನಗೆ ಬೇಗೂರಲ್ಲಿರೋ ಶಿವನ ಅನುಗ್ರಹದಿಂದ ಆಯಿತು. ಹಂಗಾಗಿ ನನ್ನ ಹೆಸರು ಕೂಡ ಶಿವ ಅಂತಲೇ ಇಟ್ಕೊಂಡಿದ್ದೀನಿ. ಸೊ ಈ ಥರದೊಂದು ವೇಯಲ್ಲಿ ನಾನು ಹೋಗ್ತಾ ಇದ್ದೀನಿ. ಇದರಲ್ಲಿ ಯಾವುದು ಕಾಂಟ್ರವರ್ಸಿ ಥರದ್ದು ಅಥವಾ ಮತ್ತೊಂದು ಅದು ಯಾವುದೂ ಇಲ್ಲ. ಇದರಲ್ಲಿ ಉದ್ದೇಶ ಒಳ್ಳೆಯದು, ಮಕ್ಕಳಿಗೆ ಗ್ರೌಂಡ್ ಸಿಗಬೇಕು, ಅದನ್ನು ಸಿನಿಮಾ ಮುಖಾಂತರ ನಾನು ತೋರಿಸ್ತಾ ಇದ್ದೀನಿ ಮೇಡಮ್. ಎಸ್. ರಾಜೀವ್ ಅವ್ರನ್ನ ಏನಕ್ಕೆ ಕ್ಯಾಸ್ಟ್ ಮಾಡಿದ್ರು? ಅವ್ರನ್ನ ಹಾಕೋಬೇಕು ಅಂತ ಏನಕ್ಕೆ? ಫಸ್ಟ್ ಥಿಂಕ್ ಅವ್ರು ನಂಗೆ ಅಣ್ಣನ ಸಮಾನ, ಗೆಳೆಯನ ಸಮಾನ, ಏನು ಬೇಕಾದ್ರೂ ಹೇಳ್ಬೋದು. ನನಗೂ ಅವ್ರಿಗೂ ಬಹಳ ಹಳೆಯ ಸ್ನೇಹಿತರು ಸಂಬಂಧ ತುಂಬ ಸ್ಟ್ರಾಂಗ್ ಆಗಿದೆ. ರಾಜೀವ್ ಅಣ್ಣ ಬಂದು ಭಾಳ ಒಳ್ಳೆ ಮನುಷ್ಯ. ನಾನು ಸಿನಿಮಾ ಮಾಡ್ತೀನಿ ಅಂತ ಕರೆದಾಗ ಎಲ್ಲರೂ ಕಮರ್ಷಿಯಲ್ ಪಾಯಿಂಟಲ್ಲೇ ನೋಡ್ತಾರೆ ಬೇರೆ ರೀತಿ. ಆಮೇಲೆ ಕಮರ್ಷಿಯಲ್ ಹೀರೋಗಳು ಎಕ್ಸ್ಪೆಕ್ಟ್ ಮಾಡ್ತಾರೆ ಗೊತ್ತಾ, ಆ ಥರ ಇಲ್ಲೊಂದು ಕ್ಯಾರವನ್ ಕೂಡ ಇರಲಿಲ್ಲ ಮೇಡಮ್. ಒಬ್ಬರು ಅತಿಥಿ ಅಂದರೆ ಒಬ್ಬ ತೆಲುಗು ಆರ್ಟಿಸ್ಟ್ ಬಂದಾಗ, ತುಂಬ ಸೀನಿಯರ್ ಆರ್ಟಿಸ್ಟ್ ಅವರು, ಕೃಷ್ಣಮ್ಮ, ನಮ್ಮ ಮುರಳಿ ಸರ್, ಅವ್ರು ಬಂದಾಗ ಮಾತ್ರ ನಾವು ಇಲ್ಲಿ ಕ್ಯಾರವನ್ ತರಿಸಿದ್ವಿ. ಬಿಕಾಸ್ ನಮ್ಮ ಹತ್ರ ಅವ್ರ ಅತಿಥಿಗಳಾಗಿ ಬಂದಿದ್ದರು. ನಮ್ಮ ಅತಿಥಿಗಳನ್ನ ನಾವು ಸತ್ಕಾರ ಮಾಡೋದು ನಮ್ಮ ಧರ್ಮ. ಹಾಗೆ ಅವ್ರನ್ನ ಸೇಫ್ ಮಾಡೋಕ್ಕೆ ಇದಕ್ಕೆ ಮಾತ್ರ ನಾವು ಕ್ಯಾರವನ್ ತರಿಸಿದ್ವಿ. ಅದನ್ನು ಬಿಟ್ಟು ಸರ್, ರಾಜೀವ್ ಅವ್ರ ಸಮೇತ ನಮ್ಮ ಜೊತೆ ಇಲ್ಲೇ ಕೂತ್ಕೊಂಡು ನಾವೆಲ್ಲ ಇದೇ ಜಾಗದಲ್ಲಿ ಊಟ ಮಾಡಿಕೊಂಡು ಜಾಲಿಯಾಗಿ ಮಾಡಿದ್ವಿ ಸಿನಿಮಾ. ಅಂದರೆ ಶ್ರಮ ಅನ್ನೋದು ಬೇರೆ, ನಿಮ್ಮ ಕೆಲಸನ ಪ್ರೀತಿ ಮಾಡೋದಿದೆಯಲ್ಲ, ಅದನ್ನು ನಾನು ರಾಜೀವ್ ಅಣ್ಣಲ್ಲಿ ನಾನು ನೋಡಿದ್ದೆ. ಸೊ ಅವರು ಪ್ರೀವಿಯಸ್ಸಲ್ಲಿ ಕೂಡ ನಾನು ಕ್ರಿಕೆಟಲ್ಲಿ ಮತ್ತೊಂದು ವಿಚಾರಗಳಲ್ಲಿ ನನಗೆ ತುಂಬ ಕನೆಕ್ಟಿವಿಟಿ ಇತ್ತು. ಅದಕ್ಕಿಂತ ಹೆಚ್ಚಾಗಿ ನನಗೆ ಆ ಪಾತ್ರ ಇದೆ ನೋಡಿ, ರಾಘವ ಅನ್ನೋ ಪಾತ್ರ. ಆ ಕ್ಯಾರೆಕ್ಟರ್ ನಾನು ಡಿಸೈನ್ ಮಾಡಿದಾಗಲೇ ಅದೊಂದು ತುಂಬ ವೈಬ್ ಇರುವಂಥ ಪಾತ್ರ. ಅದೊಂದು ಸಾಫ್ಟಾಗಿರಬೇಕು, ಅದನ್ನು ನೋಡೋಕ್ಕೆ ಒಂದು ಅಜಾನುಭಾವು ಥರ ಇರಬೇಕು, ಆದರೆ ಮನಸ್ಸು ತುಂಬ ಮುಗ್ಧವಾಗಿರಬೇಕು. ಶಾಂತಿ ಸ್ವರೂಪದವನು, ಬುದ್ಧಿ ಹೇಳುವಂಥ ವ್ಯಕ್ತಿ. ಈಗ ನನ್ನ ನೋಡಿದ್ರೆ ಪೊರ್ಕಿ ಥರನೇ ಕಾಣಿಸ್ತೀನಿ. ಅದು ಮೇ ಬಿ ಕಲರ್ ಪ್ರಾಬ್ಲಮ್. ಸೊ ಇಂಥವ್ರಿಗೆ ಅವ್ರು ಬುದ್ಧಿ ಹೇಳಿ ತಲೆ ಮೇಲೆ ಹಿಡ್ಬಿಟ್ಟು, ಸೊ ಹಿಂಗೆ ಅದು ರಿಯಲಾಗಿ ನಾವಿಬ್ಬರು ಹಂಗೆ ನಿಂತ್ಕೊಂಡ್ರು ಕೂಡ ನಿಮ್ಗೆ ಅದು ಕಾಣಿಸ್ಬೇಕು. ನಾನು ಅದನ್ನು ರಾಜೀವ್ ಅಣ್ಣನ ಒಂದು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಸೊ ಹಂಗಾಗಿ ಅದು ಅಷ್ಟು ಲೈವಿನೆಸ್ ಆಗಿ ಕಾಣಿಸ್ತು. ಅದಕ್ಕೆ ನಾನು ರಾಜೀವ್ ಅಣ್ಣನೇ ಸೆಲೆಕ್ಟ್ ಮಾಡಿದೆ ಸರ್. ಸರ್, ಈ ಚಿತ್ರ ನಿಮಗೆ ಹೇಳಿದಾಗ ರಿಯಲ್ ಬೇಸ್ಟ್ ಏನು ಅನಿಸ್ತು ಸರ್? ನಾನು ಕೇಳಿದೆ ಸರ್ಗಾ ಕೇಳಿಲ್ಲ ಅದು. ನಿಜ ಹೇಳ್ಬೋದಾ? 100%. ನಿಜ ಹೇಳ್ಬೇಕಂದ್ರೆ ಸ್ಕ್ರಿಪ್ಟ್ ಅಂತ ಏನೂ ಹೇಳಲಿಲ್ಲ ಮಂಜು. ನನಗೆ ಆ್ಯಕ್ಚುಲಿ ನನಗೆ ಸ್ವಲ್ಪ ಜೂನಿಯರ್ ಮಂಜು. ನಾನು ಬೇಸಿಕಲಿ ಕಬಡ್ಡಿ ಪ್ಲೇಯರ್, ಅವ್ರು ಖೋ ಖೋ ಪ್ಲೇಯರು. ಸೊ ಹಾಗಾಗಿ ಆಗಾಗ ನಾವು ಖೋ ಖೋ ಆಡ್ತೀವಿ, ಅವರು ಕಬಡ್ಡಿ ಆಡ್ತಾಯಿದ್ರು. ಒಂದು ಬಾಂಧವ್ಯ ಇತ್ತು ಅಣ್ಣ ತಮ್ಮದ ರೀತಿಯಲ್ಲೇ. ಸೊ ಆ ಬಾಂಧವ್ಯದಲ್ಲಿ ಈ ಥರ ನಾನು ಬೇಸಿಕಲಿ ಸ್ಪೋರ್ಟ್ಸ್ ಕಮೆಂಟೇಟರ್. ಸೊ ಹಾಗಾಗಿ ಕಲಾವಿದರು ಅನ್ನೋದು ಗೊತ್ತಿತ್ತು. ಹಾಗಾಗಿ ಒಂದು ಚಾನ್ಸ್ ಕೊಟ್ಟರು, ಮಂಜು ಒಂದು ಪಾತ್ರ ಇದೆ ಮಾಡಿ ಅಂತೇಳಿ. ಸೊ ನಾನು ಪಾತ್ರದ ಬಗ್ಗೆ ಏನೂ ಕೇಳಲೂ ಇಲ್ಲ. ಸ್ಕ್ರಿಪ್ಟು, ಸಿನಿಮಾ, ಸ್ಟೋರಿ ಅದು ಯಾವ್ದು ನನಗೆ ಫಸ್ಟ್ ಮೂವಿ, ಹಾಗಾಗಿ ಅದೇನು ಐಡಿಯಾ ಇಲ್ಲ. ಓಕೆ, ಒಂದು ಪಾತ್ರ ಕೊಡ್ತಾಯಿದ್ರೆ, ಒಂದು ಚಾನ್ಸ್ ಕೊಡ್ತಾಯಿದ್ರೆ ಖಂಡಿತ ಮಾಡ್ತೀನಿ ಅಂತ ಹೇಳಿದೆ. ಸೊ ಮಾಡಿದೆ. ಬಟ್ ಫಸ್ಟ್ ಅವ್ರು ನನಗೆ ಹೇಳಿದ್ದು ಒಂದು 2 ದಿನದ ಶೂಟ್ ಇರುತ್ತೆ, ಸಿನಿಮಾದಲ್ಲಿ ಒಂದು 2 ನಿಮಿಷನೋ 5 ನಿಮಿಷನೋ ಕಾಣಿಸ್ಕೋತೀರ ಅಂತ ಹೇಳಿದರು. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಈಗ ಹೆಚ್ಚು ಕಡಿಮೆ ಪೂರ್ತಿ ಸಿನಿಮಾ ಇದ್ದೀನಿ ಕೊನೆ ಸೀನ್ವರೆಗೂ. ಮೈನ್ ವಿಲ್ಲನೇ ಸರ್. ಇಬ್ಬರು ಅಷ್ಟೇ ಸಾಮಾನ್ಯದವರಲ್ಲ, ಇವರಿಬ್ರು ಸಿನಿಮಾದಲ್ಲಿ ಹಿಂಗಿರ್ತಾರೆ. ಕ್ಯಾರೆಕ್ಟರ್ನ ಆ ಥರ ಡೆವಲಪ್ ಮಾಡ್ಕೊಂಡು ಹೋದ್ರು ಅವರು. ಸೊ ಅವರೇ ಹೇಳಿದ್ದು, ಅದು ಗೊತ್ತಿಲ್ಲ ನನಗೆ. ಅದೇ ಹೇಳಿದ್ನಲ್ಲ, 5 ನಿಮಿಷದ ಒಂದು ಕ್ಯಾರೆಕ್ಟರ್ನ ಥರ ಹೇಳಿದರು. ಆಮೇಲೆ ಅದೇ ಕ್ಯಾರೆಕ್ಟರ್ ಬಿಲ್ಡ್ ಮಾಡಿದ್ರೆ ಅಥವಾ ಬೇರೆ ಕ್ಯಾರೆಕ್ಟರ್ ಕೊಟ್ಟರೆ ಅದು ಗೊತ್ತಿಲ್ಲ ನನಗೆ. ಅವರೇ ಹೇಳ್ಬೇಕು ಅದನ್ನು. ಅದೇ ಪೂರ್ತಿ ಸಿನಿಮಾ ಇದ್ದೀನಿ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಸಿನಿಮಾ ಅಂದರೆ ಕಾಮನ್ ಪೀಪಲ್ಗೆ ಬೇರೆ ಬೇರೆ ರೀತಿ ಇರುತ್ತೆ. ಬಟ್ ಇದ್ರೊಳಗೆ ಬಂದಾಗ ಗೊತ್ತಾಯ್ತು ಅದು ಕಷ್ಟ ಏನಿರುತ್ತೆ, ಶೂಟಿಂಗು, ರೀಟೇಕ್ಸ್ ಎಷ್ಟಾಗುತ್ತೆ. ಸೊ ಇದೆಲ್ಲನೂ ಕಾಣ್ತಾ ಇತ್ತು ಅಲ್ಲಿ. ಎಷ್ಟು ದಿನ ಕಷ್ಟಪಡ್ತಾರೆ, ಎಷ್ಟು ಜನ ಕೆಲಸ ಮಾಡ್ತಾರೆ, ಇದೆಲ್ಲವೂ ಗೊತ್ತಾಯಿತು. ಇದಕ್ಕೆ ಮುಂಚೆ ಗೊತ್ತಿರಲಿಲ್ಲ, ತುಂಬ ಈಸಿಯಾಗೆ ಕಾಣ್ತಿತ್ತು. ನಾವು ಒಂದು ಸಿನಿಮಾ ಮಾಡ್ಬಿಡ್ಬೋದು, ಯಾರಾದರೂ ಬಂಡವಾಳ ಹಾಕೋರು ಸಿಕ್ಕರೆ ನಾವು ಹೀರೋ ಆಗ್ಬೋದು, ಈ ಥರದ ಕಲ್ಪನೆಗಳಿರುತ್ತೆ. ಆ ರೀತಿ ಇಲ್ಲ ಆ್ಯಕ್ಚುಲಿ. ಸಿಗ್ತಾರಾ? ತುಂಬ ಕಷ್ಟದ ಕೆಲಸ ಇದು. ಸೊ ಆ ಕಷ್ಟದಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋದು ಖುಷಿ ಇದೆ. ಮತ್ತು ಈಗ ನಂತರ ನಾನು ಅಂದ್ಕೊಳ್ಳೋದು ಟ್ಯಾಲೆಂಟ್ ಇದೆ, ಬಟ್ ಚಾನ್ಸ್ ಸಿಕ್ಕಿರಲಿಲ್ಲ. ಆ ಥರ ತುಂಬ ಜನ ಅವಕಾಶ ವಂಚಿತರಿಗೆ ಮಂಜು ಚಾನ್ಸ್ ಕೊಟ್ಟಿದ್ದಾರೆ. ಸೊ ಅವರೆಲ್ಲರ ಪರವಾಗಿ ನಾನು ಈಗ ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ. ಲಾಸ್ಟ್ ಟೈಮ್ ಒಂದು ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದೆ, ಇವತ್ತು ಹೇಳ್ತೀನಿ. ಆಮೇಲೆ ಈ ಸಿನಿಮಾದಲ್ಲಿ ನನಗೆ ಸಿಕ್ಕಿದ್ದು ಒಂದು ಹೈಲೈಟ್ ಅಂತ ಹೇಳಿದ್ರೆ ಕ್ಯಾರೆಕ್ಟರ್ ನೇಮ್ಸ್. ಒಂದು ರಾಗಿ ರಾಮ ಅಂತ ಒಂದು ಹೆಸರಿಟ್ಟಿರುವಂಥದ್ದು. ಬೇರೆ ಹೆಸರುಗಳು ನಾವು ಹುಡುಕ್ತಾ ಹೋದರೆ ಕೌಸ್ಮಾದ ಅಂತ ಒಂದು ಕ್ಯಾರೆಕ್ಟರ್ ಇದ್ದಾರೆ.
ಆಮೇಲೆ ತಲ್ಕಾಯ್ ಅಂತ ಒಂದು ಹೆಸರು. ಸೊ ನಮಗೆ ಈ ಕಾಲೋನೀಸಲ್ಲಿ ಈ ಥರದ ನಿಕ್ ನೇಮ್ಸ್ ಕಾಮನ್ ಆಗಿ ಸಿಗುತ್ತೆ. ನಾವು ಈ ಮುಂಚೆ ಎಲ್ಲ ಕ್ರೈಮ್ ಸ್ಟೋರಿ, ಕ್ರೈಮ್ ಡೈರಿ ಇವೆಲ್ಲ ಬರೋ ಟೈಮಲ್ಲಿ ನೋಡಿದ್ರೆ ಹೆಸರು ಜೊತೆಗೆ ಅಲಿಯಾಸ್ ಜೊತೆಗೆ ಈ ಥರದ್ದು ಏನಾದರೂ ಒಂದು ಆ್ಯಡ್ ಆಗ್ತಿರ್ತೀವಿ. ಸೊ ಆ ಥರದ ಕಾನ್ಸೆಪ್ಟ್ ಇಟ್ಕೊಂಡು ಕಾಲೋನಿಲಿ ಈ ಥರದ ನಿಕ್ ನೇಮ್ಸ್ ಇರುತ್ತೆ ಅನ್ನೋದನ್ನು, ಅಂದರೆ ಎಷ್ಟು ಅವರು ರಿಸರ್ಚ್ ಮಾಡಿದ್ದಾರೆ ಮೂವಿ ಮಾಡೋಕ್ಕೆ ಮುಂಚೆ ಅನ್ನೋದು ಕೂಡ ಅದರಲ್ಲಿ ಕಾಣುತ್ತೆ. ಸೊ ಆ ಕ್ಯಾರೆಕ್ಟರ್ ಈ ಕೋದಂಡ ಅನ್ನೋದು ಅಷ್ಟೇ, ಸಾಮಾನ್ಯವಾಗಿ ಕೋದಂಡ ರಾಮ ಅನ್ನೋದಿರುತ್ತೆ. ಬಟ್ ಕೋದಂಡ ಅನ್ನೋದು ಒಂದು ರೀತಿ ಏಕವಚನದಲ್ಲಿ ಮಾತಾಡ್ದಾಗಿರುತ್ತೆ, ಆ ಫ್ಲೋ ಕರೆಯೋ ರೀತಿನೇ. ಸೊ ಅದೆಲ್ಲ ಬರೋ ರೀತಿಯಲ್ಲಿ ಕಲ್ಟ್ ಅಂತ ಏನು ಮಾತಾಡ್ತೀವಿ ಅದೇ ಥರದ್ದೇ ಮಾಡಿದ್ದಾರೆ ಮಂಜು. ಸೊ ತುಂಬ ಖುಷಿ ಇದೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ನನಗೂ. ಸರ್ ನಿಮ್ಮ ಪಾತ್ರದ ಬಗ್ಗೆ ಹೇಳೋದು? ನನ್ನ ಪಾತ್ರ ಹೇಳ್ಬೇಕಂದ್ರೆ ಇದು ಈಗ ಹುಟ್ಟಿರೋದಲ್ಲ, ಅದು ಹೆಚ್ಚು ಕಮ್ಮಿ ಈ ಪಾತ್ರ ಬರೋಕ್ಕೆ ಮುಂಚೆನೇ ನಾವು ಒಂದು 10 ವರ್ಷದ ಮುಂಚೆಯಿಂದ ನಾವು ಯೋಚನೆ ಮಾಡ್ತಾಯಿದ್ವಿ ಕಾಲೋನಿ ಸಿನಿಮಾ ಬಗ್ಗೆ. ಇಲ್ಲಿ ರೂಪನಗರದಲ್ಲಿ ರೂಪನಗರ ಕಾಲೋನಿಯಲ್ಲಿ ಒಂದು ಟೀ ಅಂಗಡಿ ಇರುತ್ತೆ. ಸೊ ದಿನ ನಾನು ನಮ್ಮ ಮಂಜು ಇಬ್ಬರು ಹೋಗ್ತಾಯಿದ್ರಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ. ಹೆಚ್ಚು ಕಮ್ಮಿ 1000 ಟೀ ಕುಡಿದ್ಬಿಟ್ಟಿರ್ತೀರಿ ನಾವಿಬ್ಬರು. ಬರೀ ಕಾಲೋನಿ ಮಾಡೋಕ್ಕೋಸ್ಕರ 1000 ಟೀ ಕುಡ್ದಿರ್ಬೋದು ನಾವಿಬ್ರು. ಆಗ್ಲಿಂದಾನು ಜರ್ನಿ ಸ್ಟಾರ್ಟ್ ಆಗಿ ಇದು ಇವನ ಕನಸು ಜೊತೆ ನಾನು ಜೊತೆಯಲ್ಲಿ ನಡ್ಕೊಂಡು ಬಂದೆ. ಹಂಗೆ ಇಬ್ಬರು ಮಾಡ್ಕೊಂಡು ಇವ್ನಿಗೆ ಹೋಗೋ ಬರೋ ಅಂತ ಫ್ರೆಂಡ್ ಏನಾರು ಹೇಳಿದ್ರೆ ನಾನು ಮಾತ್ರ ಇರ್ಬೋದು ಅಷ್ಟು ಸಲಿಗೆ. ಯಾಕಂದರೆ ಇವನು ಹುಟ್ಟಿ 2 ವರ್ಷದಿಂದ ನನ್ನ ಫ್ರೆಂಡ್ ಅವನು, ನನ್ನ ತಮ್ಮ ಥರ ಅವನು. ಸೊ ಹಾಗೆ ಜರ್ನಿ ಸ್ಟಾರ್ಟ್ ಆಯಿತು. ಸೊ ನಾವಿಬ್ಬರು ಡಿಸ್ಕಸ್ ಮಾಡ್ತಾ ಒಂದು ಕ್ಯಾರೆಕ್ಟರ್ ಡಿಸೈನ್ ಮಾಡ್ದೆ. ಈ ಥರ ಒಂದು ಕೋದಂಡ ಅಂತ ಒಂದು ಕ್ಯಾರೆಕ್ಟರ್ ಐತೆ, ನೀನೇ ಮಾಡ್ಬೇಕಣ್ಣ ಅಂತ. ಸೊ ನನಗೂ ಖುಷಿ, ಯಾವ ಕ್ಯಾರೆಕ್ಟರ್ ಕೊಟ್ಟರು ಮಾಡ್ತೀನಿ ಕಣ, ಬಟ್ ನಿನ್ನ ಜೊತೆ ನಾನು ಇರ್ತೀನಿ ಏನು ತಲೆ ಕೆಡ್ಸ್ಕೊಂಬೇಡ ಮಾಡು ಅಂತ. ಸೊ ಹಾಗಾಗಿ ಹಂಗೆ ಒಂದು ಕಾಲೋನಿಂದ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಆಗ್ಲಿಂದಾನು ಒಂದು ಒಳ್ಳೆ ಉತ್ತಮ ಬಾಂಧವ್ಯ ಇಟ್ಕೊಂಡು ಇಬ್ರು ಆ ಚಿತ್ರದಲ್ಲಿ ಹಂಗೆ ಮಾಡ್ಕೊಂಡು ಬರ್ತಾಯಿದ್ವಿ. ಅದೇ ಹೇಳಿದ್ನಲ್ಲ, ಕೋದಂಡ ಕ್ಯಾರೆಕ್ಟರ್ ಕೊಟ್ಟೆ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಒಂದು ಇದರಲ್ಲಿ ಕೋದಂಡ ಅನ್ನೋ ಒಂದು ಕ್ಯಾರೆಕ್ಟ್ರು ಫಸ್ಟ್ ಒಂದು 90s ಒಂದು ಸ್ಟೋರಿ ಬರುತ್ತೆ. ಸೊ ಆಗ 90s ಯಾವ ಥರ ಇತ್ತು, ಆಗ ಜನಗಳು ಯಾವ ಥರ ಇದ್ದರು, ಆಗ ಅವ್ರು ಏನು ಮಾಡ್ತಾಯಿದ್ರು, ಅವ್ರ ಕೆಲಸಗಳು ಏನು ಮಾಡ್ತಾಯಿದ್ರು. ಅದಾದಮೇಲೆ ಈಗ ಲೇಟೆಸ್ಟಾಗೆ ಬರ್ತಾ ಹೇಗೆ ಅವರು ಇಂಪ್ರೂವ್ ಆಗ್ತಾರೆ. ಸೊ ಅವ್ನು ಹೆಂಗೆ ಇಂಪ್ರೂವ್ ಆದ, ಅವ್ನು ಏನೇನು ಮಾಡ್ತಾನೆ ಅನ್ನೋದು ಒಂದು ಕ್ಯಾರೆಕ್ಟರ್. ಅದನ್ನು ನಾನು ಇಲ್ಲಿ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಅವ್ನು ಹೇಳುವಂಥವ್ರು ಆದರೂ ನಾನು ಹೇಳ್ಬಾರ್ದು ಅದನ್ನು. 3 ಜನ ಇದ್ದಾರಲ್ವಾ, ಈ 3 ಜನದ ಒಂದು ಫ್ಲಾಶ್ ಬ್ಯಾಕ್ ಇರುತ್ತೆ ಸರ್. ಹೌದು. ಸೊ ಇವ್ರ ಜೊತೆ ನಾನು ಇವಾಗ ಹುಡುಗನಾಗಿ ಕೂತಿದ್ದೀನಿ. ಸಿನಿಮಾದಲ್ಲಿ ಬೇರೆ ಥರ ಕಾಣಿಸುತ್ತೆ ಅದು, ಆ ಏಜ್ ಕ್ಯಾಟಗರಿದು. ಆಮೇಲೆ ಇವ್ರುಗಳು ಹೆಂಗಾಗಿರ್ಬೇಕಾದ್ರೆ ನಾನು ಹಿಂಗೋಗಿರ್ತೀನಿ. ಎಲ್ಲ ಪೂರ್ತಿ ಹೇಳ್ಬೋಬೇಡ, ಸಿನಿಮಾದಲ್ಲಿ ನೋಡ್ಲಿ ಇರೋ. ಈಗ ಈ ಥರದ್ದೆಲ್ಲ ಸೆಟ್ ಹಾಕಿ ಮಾಡಿದ್ರೆ ಏನು ಅಷ್ಟೊಂದು ಕ್ಲಮ್ಜಿ ಇರಲ್ಲ ಅಥವಾ ಚಾಲೆಂಜಸ್ ಜಾಸ್ತಿ ಇರಲ್ಲ. ಒಂದು ರೇಂಜ್ ನಮ್ಗೆ ಹೆಂಗ್ ಶಾರ್ಟ್ ಬೇಕು ಹಂಗೆ ಸಿಗುತ್ತೆ ಪರ್ಫೆಕ್ಟ್ ಆಗಿ, 1-2-3 ಸರಿ ಬೇಕು. ಬಟ್ ಇಲ್ಲಿ ನ್ಯಾಚುರಲ್ ಆಗಿ ಈಗ ಹುಡುಗರೆಲ್ಲ ಓಡಾಡ್ತಿರ್ತಾರೆ, ನಾಯಿ ಮರಿ ಬರುತ್ತೆ ಅಥವಾ ಕೋಳಿಗಳು ಎಲ್ಲ ಇರುತ್ತೆ. ನಾಯಿ ಮರಿಗಳು ಕೋಳಿಗಳೆಲ್ಲ ಬಂದರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತು ಮೇಡಮ್. ಅದಕ್ಕೆಲ್ಲ ಎಷ್ಟು ಕಷ್ಟಪಟ್ಟಿರ್ತಾರೆ ಹುಡುಗರು ಅಂತ. ನಾಯಿ ಬಂದ್ಬಿಟ್ರೆ ಸಾಕು ಮತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ನಾವು ಸ್ವಲ್ಪ ಜನ ನಮ್ಮ ಟೀಮ್ನಲ್ಲಿ ಇಟ್ಟಿದ್ರಿ. ತುಂಬ ನಮ್ಗೆ ಚಾಲೆಂಜ್ ಏನಕ್ಕೆ ಅನಿಸುತ್ತೆ ಅಂದರೆ, ಇವಾಗ ನಾವು ಒಂದು ಸೆಟ್ಟಲ್ಲಿ ಕೆಲಸ ಮಾಡಿದಾಗ ನಮ್ಗೆ ಚಾಲೆಂಜ್ ಅನಿಸಲ್ಲ ಮೇಡಮ್. ಬಿಕಾಸ್ ಅಲ್ಲಿ ಒಂದು ಪ್ರೊಡಕ್ಷನ್ ಇರುತ್ತೆ, ಚೆನ್ನಾಗಿ ಒಳ್ಳೆ ಸವಲತ್ತು ಇರುತ್ತೆ, ನಮ್ಗೇನು ಬೇಕೋ ಎಲ್ಲ ಕೊಡ್ತಾರೆ. ಆಮೇಲೆ ಎಲ್ಲದಕ್ಕೂ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಸೊ ಇಲ್ಲಿ ಆಗಿಲ್ಲ. ಇಲ್ಲಿ ಬಂದು ಆ ಲೈವ್ನೆಸ್ ನಾವು ತೆಗಿಬೇಕಾಗಿತ್ತು. ಸಿನಿಮಾ ನೋಡಿದ್ರೆ ನಿಮಗೆ ಆ ಲೈವ್ನೆಸ್ ಮಾತ್ರ ಕಾಣಿಸುತ್ತೆ. ಸೊ ಅದು ಬರಬೇಕು ಅಂತಂದರೆ ಲೈವಾಗೆ ಇಳಿಬೇಕು. ನಿಮ್ಗೆ ಸಿಗಬೇಕು ಅಂದರೆ ಮಾಡಬೇಕಂದ್ರೆ ಬಗ್ಸ್ ಎಲ್ಲರೂ ಕೆಲಸ ಮಾಡಲೇಬೇಕು. ಇವರೇ ಟೀ ಕೊಡೋರು, ಇವರೇ ನೀರು ಕೊಡೋರು, ನಾವೇ ಕಸ ಹೊಡೆಯೋರು, ಊಟ ಬಡಿಸೋರು ನಾವೇ, ಎಲೆ ಎತ್ತೋರು ನಾವೇ. ಎಂಜಾಯ್ ಮಾಡಿದ್ದೀವಿ ನಮ್ಮ ಕೆಲಸನ. ಸೊ ಇದು ಬಂದು ನಮ್ಮ ಯೂಶ್ವಲಿ ಇವಾಗ ನಾವು ಸಿನಿಮಾದ ಇಂಡಸ್ಟ್ರಿ ಅವರು ಒಂದು ಪ್ಯಾಟರ್ನಲ್ಲಿ ಕೆಲಸ ಮಾಡ್ತಾರಲ್ವ. ಸೊ ನಾವು ಆ ಪ್ಯಾಟರ್ನೆಲ್ಲ ಬ್ರೇಕ್ ಮಾಡಬೇಕು ಅಂತಲೇ ನಾನು ಈ ಥರದೊಂದು ಕಾಲೋನಿಯಲ್ಲಿ ಲೈವಾಗಿ ಇಡೀ ಒಂದು ಸಿನಿಮಾ ಮುಗಿಸೋದಕ್ಕೆ ಇದಾಗಿದ್ದು. ಆಲ್ಮೋಸ್ಟ್ ಸುತ್ತಮುತ್ತ ಇದೊಂದೇ ಕಾಲೋನಿ ಅಲ್ಲ, ಈ ಒಂದು ಕಾಲೋನಿಯಲ್ಲಿ ಮೇಜರ್ ಪಾರ್ಟ್ನ ನಾನು ಹಾಕ್ಕೊಂಡಿದ್ದೆ. ನಮ್ಮ ಚಲಪತಿ ಅಣ್ಣ ಮತ್ತು ಇಲ್ಲಿರೋಂಥ ಒಂದಷ್ಟು ಜನ ನಾಯಕರು, ಅದರಲ್ಲೂ ನಾನು ಸ್ಟ್ರಾಂಗಾಗಿ ಹೇಳಲೇಬೇಕು, ಇಲ್ಲಿನ ಶಾಸಕರು ಎಂ ಸತೀಶ್ ರೆಡ್ಡಿ ಅವರೇ ಬಂದು ಇಲ್ಲಿ ಕುತ್ಕೊಂಡು ಅವ್ರ ಮೈಕ್ ಎತ್ಕೊಂಡು ಆ್ಯಕ್ಷನ್ ಕಟ್ ಹೇಳ್ಬಿಡೋರು ನಾನು ಹೇಳ್ಬೋದು. ಸೊ ನಾನು ಅಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಹೋದಾಗ ಅವ್ರು ಬಂದು ಆ್ಯಕ್ಷನ್ ಕಟ್ ಹೇಳೋರು. ಸೊ ಅಷ್ಟು ನಮಗೆ ಬೆಂಬಲ ಇಲ್ಲಿ ಸಿಕ್ಕಿ, ಅಷ್ಟು ಯಾರು ಮಾಡಲ್ಲ, ಹಂಗೆ ಯಾಕೆ ಮಾಡ್ತಾರೆ ಹೇಳಿ. ಸೊ ಅಷ್ಟು ಬೆಂಬಲ ಸಿಕ್ಕಿದ್ರೇ ನೀವು ಈ ಥರದ್ದು ಏನಾದರೂ ಒಂದು ಕನಸುಗಳನ್ನ ತೋರ್ಪಡಿಸ್ಕೊಳಕ್ಕಾಗೋದು. ಸೊ ಹಾಗಾಗಿ ನನಗೆ ಎಲ್ಲರ ಸಪೋರ್ಟ್ ತುಂಬ ಚೆನ್ನಾಗಿ ಸಿಕ್ಕಿದ್ದಕ್ಕೆ ನಾನು ಇಲ್ಲಿ ಆ ಸಿನಿಮಾನ ಮಾಡಿದೆ. ಆಮೇಲೆ ನೀವು ಹಿಂದೆ ನೋಡ್ತಾ ಇದ್ದೀರಲ್ವಾ, ಇದು ಸಿನಿಮಾದಲ್ಲಿ ನಮಗೊಂದು ಜೈಲಿಗೆ ಹೋಗ್ಬೇಕು, ನಾನು ಜೈಲ್ ಸೆಟ್ ಹಾಕಬೇಕು ಅಂತಂದರೆ ನಾನೊಂದು ಸೆಟ್ಗೆ ಹೋಗಬೇಕು, ಇಲ್ಲ ನಿಜವಾದ ಜೈಲಿಗೆ ಹೋಗಬೇಕು. ಅಲ್ಲಿ ದುಡ್ಡಿನ ವ್ಯವಹಾರ ನಿಮ್ಗೆ ಗೊತ್ತಿರುತ್ತೆ, 1.5 ಲಕ್ಷ 2 ಲಕ್ಷ ಇರುತ್ತೆ ಒಂದು ದಿನಕ್ಕೆ. ಎಲ್ಲಿಂದ ತಂದು ಕೊಡ್ತೀರಾ? ಒಬ್ಬ ನಿರ್ಮಾಪಕನ ಉಳಿಸ್ಕೊಳ್ಳೋದಕ್ಕೆ ಮಾತ್ರ ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ನಿರ್ಮಾಪಕ ಖಂಡಿತ ಉಳಿತಾರೆ ಈ ಸಿನಿಮಾದಲ್ಲಿ ಅಂತ ನಾನು ಬಲವಾಗಿ ನಂಬ್ತೀನಿ. ಏನಕ್ಕೆ ಅಂದರೆ ನಿರ್ಮಾಪಕರ ಪರವಾಗಿ ಮಾತ್ರನೇ ನಾನು ಕೆಲಸ ಮಾಡಿದ್ದೀನಿ. ಹಂಗಾಗಿ ಈ ಸಿನಿಮಾ ಮೇಲೆ ನನಗೊಂದು ಬಲವಾದ ನಂಬಿಕೆ. ಅದ್ರ ಜೊತೆಗೆ
ಹಂಗಂತೇಳಿ ನಾನು ಏನೋ ಬಜೆಟ್ನ ಉಳಿಸ್ಬೇಕು ಮಾಡಬೇಕು ಅನ್ನೋದಕ್ಕೆ ಬಜೆಟ್ನ ಉಳಿಸ್ಬೇಕು ಮಾಡಬೇಕು ಅಂತೇಳಿ ನಾನು ನನ್ನ ಫ್ರೇಮಲ್ಲಿ ಏನೂ ಕಡಿಮೆ ಮಾಡಿಲ್ಲ. ನನ್ನ ಫ್ರೇಮಲ್ಲಿ ಏನೇನು ಕೊಡಬೇಕೋ, ನನ್ನ ಸ್ಕ್ರೀನಲ್ಲಿ ಏನೇನು ತರಬೇಕೋ ಅದಕ್ಕೆ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿ ಆ ಸ್ಕ್ರೀನಲ್ಲಿ ತರಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ನೀವು ವಿಲನ್ ಆ್ಯಕ್ಟ್ ಮಾಡಿದ್ರೆ ಕೊನೆಯದಾಗಿ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಒಂದು ಒಳ್ಳೆ ಪ್ರಯತ್ನ. ಸೊ ಒಂದು ಸಾರಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಚೆನ್ನಾಗಿದ್ರೆ ಆಮೇಲೆ ನಿಮ್ಗೆ ಅನ್ಸಿದ್ರೆ 2 ಸರಿ 3 ಸರಿ 5 ಸರಿ ಎಷ್ಟು ಬೇಕಾದರೂ ನೋಡ್ಬೋದು. ಸರಿ ಸರಿ ಅದು ನಿಮ್ಮ ಖುಷಿ. ಸೊ ನಮ್ಮ ರಿಕ್ವೆಸ್ಟ್ ಒಂದು ಸರಿ ಹೊಸಬರ ಪ್ರಯತ್ನ. ಆಮೇಲೆ ಹೇಳಿದ್ನಲ್ಲ, ಹೊಸ ಆ್ಯಕ್ಟರ್ಸ್ ತುಂಬ ಜನ ಇದ್ದೀವಿ. ಸೊ ನಮಗೂ ಬೇಜಾರಾಗ್ಬೋದು, ಹೊಸ ಮಕ್ಕಳಲ್ವಾ? ಹೌದು. ಸೊ ಹಾಗಾಗಿ ಸ್ವಲ್ಪ ಬೇಜಾರಾಗ್ಬೋದು, ಒಂದು ಅವಕಾಶ ಕೊಡಿ. ಆಮೇಲೆ ನೀವು ಥಿಯೇಟ್ರಿಗೆ ಬಂದಮೇಲೆ ಇವರುಗಳ ರೂಪ ನೋಡಿದ್ಮೇಲೆ ಗೊತ್ತಾಗುತ್ತೆ. ಆಗಲಿ. ಅಲ್ಟಿಮೇಟ್ಲಿ ಪ್ರತಿಯೊಬ್ಬರಿಗೂ ಫಸ್ಟ್ ಅಂತ ಅನ್ನೋದು ಇದ್ದೇ ಇರುತ್ತೆ, ಯಾವುದೇ ಫೀಲ್ಡ್ ಇರ್ಬೋದು. ಸೊ ಆ ಥರ ಈಗ ಸದ್ಯಕ್ಕೆ ನಮಗೆ ನಮಗೊಂದು ಚಾನ್ಸ್ ಕೊಡಿ, ಒಂದು ಸರಿ ನೋಡಿ ನಮ್ಮ ಆ್ಯಕ್ಟಿಂಗ್ ಇರ್ಬೋದು ಅಥವಾ ನಮ್ಮ ಡೈರೆಕ್ಟರ್ ಏನು ಸ್ಟೋರಿ ಮಾಡಿದ್ದಾರೆ, ಏನು ಕಂಟೆಂಟ್ ಕೊಟ್ಟಿದ್ದಾರೆ ಅಂತ. ಸೊ ಇಷ್ಟ ಆದರೆ ಗೆಲ್ಲಿಸಿ ಅಂತ ಕೇಳ್ತೀವಿ, ಹರಿಸಿ ಅಂತ ಕೇಳ್ತೀವಿ. ಸರ್ ನೀವು ಜನಕ್ಕೆ ಏನಕ್ಕೆ ಇದೇ 31ನೇ ತಾರೀಕು ನಮ್ಮ ಕಾಲೋನಿ ಸಿನಿಮಾ ರಿಲೀಸ್ ಆಗ್ತಾಯಿದೆ. ತಾವೆಲ್ಲರೂ ದಯವಿಟ್ಟು ಕಾಲೋನಿಗೆ ಬನ್ನಿ. ನಾವು ನಿಮ್ಮನ್ನು ನೋಡ್ತೀವಿ, ನೀವು ನಮ್ಮನ್ನು ನೋಡಿ. ಬೇಗೂರು ಕಾಲೋನಿ ಕನಸು ನನಸಾಗ್ತದಿಲ್ಲ ಅಂತ ಜೋರಾಗೆ ಹೇಳ್ತೀನಿ ಸರ್, ಕೇಳಿಸ್ಕೊಳ್ಳಿ. ನೀವು ಹೇಳಿದ್ರಿ ಏನೇನು ವೇಸ್ಟ್ ಇರೋದನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದೀವಿ, ಯಾರನ್ನ ಕಟ್ ಮಾಡಿದ್ದೀವಿ. ಓಕೆ, ಅದು ಬಂದು ಏನಂತಂದರೆ ಸೆಕೆಂಡ್ರಿ ಸಿನಿಮಾ ಶೂಟಿಂಗ್. ಆ ಥರ ನೀವು ಇವಾಗ ಸಿನಿಮಾಗೆ ಸಂಬಂಧಪಟ್ಟಂಗೆ ಒಂದಷ್ಟು ಇಕ್ವಿಪ್ಮೆಂಟ್ಸ್ಗಳನ್ನ ಬಳಸ್ತೀವಿ, ಸಿನಿಮಾಗಳಲ್ಲಿ ಶೂಟಿಂಗ್ ಬಳಸ್ತೀವಿ. ಟೆಕ್ನಿಕಲ್ ಪ್ರೊಡಕ್ಷನ್ಗಳಿಗೆ ಹೋದಾಗ ಒಂದು ಸಾಂಗ್ ಆಡೋದಕ್ಕಾಗಲಿ ನೀವೇನು ಶಂಕರ್ ಮಾಡಬೇಕು ಅಪ್ರೋಚ್ ಮಾಡಿ ಆಡಿಸಿದ್ದೀರಿ, ತುಂಬ ಚೆನ್ನಾಗಿದೆ ಹಾಡು. ಅದ್ರ ಬಗ್ಗೆ ಧ್ರುವನೂ ಚೆನ್ನಾಗಿದೆ. ನೀವು ಆ ಥರದ್ದು ಏನಾದ್ರು ಕಾಂಪ್ರಮೈಸ್ ಆದ್ರೆ? ಸರ್, ಕಾಂಪ್ರಮೈಸ್ ಅನ್ನೋದು ಹಂಗೆಲ್ಲಕ್ಕೆ ಬರೋದೇ ಇಲ್ಲ. ಬಿಕಾಸ್ ನೋಡಿ, ನಮಗೆ ಪರದೆ ಮೇಲೆ ನಾನು ಯಾವುದೇ ರೀತಿ ನಾನು ಬಡವ ಅಂತ ತೋರಿಸಿಲ್ಲ ಸರ್. ನಾನು ಭಾಳ ದೊಡ್ಡ ಶ್ರೀಮಂತ ಪರದೆ ಮೇಲೆ. ಸೊ ಆ ಪರದೆಗೆ ಏನೇನು ಕೊಡಬೇಕೋ ಎಲ್ಲ ನ್ಯಾಯ ಕೊಟ್ಟಿದ್ದೀನಿ ಸರ್. ಅದಕ್ಕೆ ಶಂಕರ್ ಮಾದೇವನವ್ರ ಕೈಲಿ ಆಡಿಸಿದ್ದೀನಿ, ಆಂಟೋನಿ ದಾಸ್ ಅವ್ರ ಕೈಲಿ ಆಡಿಸಿದ್ದೀನಿ, ವಿಜಯ್ ಪ್ರಕಾಶ್ ಅವ್ರ ಕೈಲಿ ಆಡಿಸಿದ್ದೀನಿ, ಶ್ರೀಲಕ್ಷ್ಮಿ ಬೆಳ್ಮಣ್ಣು ಅವ್ರ ಕೈಲಿ ಆಡಿಸಿದ್ದೀನಿ, ನಿಹಾಲ್ ಕೈಲಿ ಆಡಿಸಿದ್ದೀನಿ, ಆರ್ ಬಿಜ್ಜು, MC ಬಿಜ್ಜು ಅವ್ರು ಆಡಿದ್ದಾರೆ. ಸೊ ಇಷ್ಟು ದೊಡ್ಡ ಸಿಂಗರ್ಸ್ ಕ್ರೂ ಬಂದು ನಿಮಗೆ ಸಣ್ಣದಾಗಿ ಏನು ಕಾಣಿಸಲ್ವಲ್ಲ. ಒಬ್ಬ ಸ್ಟಾರ್ ಹೀರೋಗೆ ಏನು ಕೊಡಬೇಕು ಅಷ್ಟು ಎಲಿಮೆಂಟ್ಸ್ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ನನ್ನ ತಮ್ಮ DOP ಪ್ರೌಡಾಗಿ ಹೇಳ್ಕೊಬೇಕು ನಾನು ಅವನ ಬಗ್ಗೆ. ಬಿಕಾಸ್ ಹೊಯ್ಸಳ ಅಂತ ಸಿನಿಮಾ ಮಾಡಿದ್ದಾನೆ, ಜಮಾಲಿಗುಡ್ಡ ಅಂತ ಒಂದು ಸಿನಿಮಾ ಮಾಡಿದ್ದಾನೆ, ಇವತ್ತು ನಾಗಾರ್ಜುನ ಅವ್ರ ಸಿನಿಮಾದಲ್ಲಿ ಹೈದರಾಬಾದಲ್ಲಿದ್ದಾನೆ. ಸೊ ಇಷ್ಟು ದೊಡ್ಡ ಸ್ಕೇಲಲ್ಲಿ ಕೆಲಸ ಮಾಡಿದಂಥವನು ಬಂದು ನನ್ನ ಜೊತೆ ಇಷ್ಟು ಕಾಮನಾಗೆ ಇಷ್ಟು ಆರಾಮಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೊಂದು ಪ್ರೀತಿ ಇದ್ದರೆ ಮಾತ್ರ ಬಂದು ಮಾಡ್ತಾನೆ. ಸೊ ಕಾರ್ತಿಕ್ ಅಂತೇಳಿ ಅವನು ಭಾಳ ಚಿಕ್ಕ ವಯಸ್ಸಿನಿಂದ ಜೊತೆಲೇ ಬಂದು ಬೆಳೆದು ನನ್ನ ಜೊತೆ ಮಾಡಿದ್ದು. ಸೊ ಆ ರಿಚ್ನೆಸ್ಸು ಅಂದರೆ ಈಗ ನಿಮಗೆ KGF ಆಗಿರ್ಬೋದು, ನಮ್ಮ ದೊಡ್ಡ ದೊಡ್ಡ ಸ್ಟಾರ್ ನಟರು ಯಾವ ಕ್ಯಾಮ್ರಾ ಬಳಸಿದಾರೋ ಅದೇ ಕ್ಯಾಮ್ರಾ ನಾನು ಬಳಸಿದ್ದೀನಿ ಸರ್. ಹೌದು, ಅದೇ ರೀತಿ ಟೆಕ್ನಿಕಲ್ ವರ್ಕ್ ನಾವು ಮಾಡಿದ್ದೀವಿ. ಅದೇ ರೀತಿ ರೈಟರ್ಸು ಭರ್ಜರಿ ಚೇತನ್ ಅವರು ಬರೆದಿದ್ದಾರೆ ಲಿರಿಕ್ಸು, ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ, ಗೌಸ್ಪೀರ್ ಅವರು ಬರೆದಿದ್ದಾರೆ, ಆಮೇಲೆ ಪ್ರಮೋದ್ ಮರವಂತೆ 2 ಸಾಂಗ್ ಬರ್ಕೊಟ್ಟಿದ್ದಾರೆ. ಸೊ ನನ್ನ ಕೈಲಿ ಅಷ್ಟು ಕೊಡೋಕ್ಕಾಗಲ್ಲ ಅಣ್ಣ, ಒಂದು ಇಷ್ಟು ಕೊಡ್ತೀನಿ ಅಣ್ಣ, ನಿಂತ್ಕೊಳ್ಳಿ ನನ್ನ ಜೊತೆ ಅಂದಾಗ ಎಲ್ಲರೂ ಬೆನ್ನು ತಟ್ಟಿದ್ದಾರೆ. ಸೊ ಹಂಗಾಗಿ ಕ್ವಾಲಿಟಿ ವೈಸಲ್ಲಿ ನೀವು ಖಂಡಿತವಾಗಿಯೂ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಆಗೋದು ಇಲ್ಲ ಸರ್. ಇದೆ ಈ ಕ್ಲಾರಿಟಿನೇ ಆ್ಯಕ್ಚುಲಿ ಬೇಕಾಗಿದ್ದು ಆಡಿಯನ್ಸ್ಗೆ. ಯಾಕಂದರೆ ನಾವು ವೇಸ್ಟು ಏನೂ ಮಾಡಿಲ್ಲ ಅಂದಾಗ ಸಿನಿಮಾದಲ್ಲಿ ಏನಿಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಇಷ್ಟು ಟೆಕ್ನಿಷಿಯನ್ಸ್ಗಳು ಖುಷಿ ಆಗುತ್ತೆ. ಮತ್ತು ಹಿಂದೆಲ್ಲ ಏನಂತಂದರೆ ಈ ಕ್ಯಾರಮ್ಗಳು ಇರಲಿಲ್ಲ, ಅನ್ನೋರು ಹೊರಗಡೆ ಕೂತ್ಕೊಳ್ತಾ ಇದ್ರು. ಈಗಲೂ ಕೂಡ ರಜನಿಕಾಂತ್ ಒಂದ್ಸರಿ ಶಾರ್ಟ್ ಬಂದರೆ ಹೊರಗಡೆ ಏನಂದರೆ ಬೇಕಿದ್ದಾಗ ಮಾತ್ರ ಹೋಗ್ತಾರೆ ಕ್ಯಾರಮ್ ಅಂತ. ನೀವು ಒಂದು ಫುಲ್ಲು ಒಂದು ಫ್ಯಾಮಿಲಿ ಥರ ಶೂಟ್ ಮಾಡಿದ್ದೀರಿ ಅಂತ ಕೇಳ್ಪಟ್ಟೆ. ಮತ್ತು ನಮ್ಮ ತೆಲುಗು ಆ್ಯಕ್ಟ್ರು ಬಂದಾಗಲೂ ಕೂಡ ಅವರು ಕೂಡ ಕ್ಯಾರವನ್ಗೆ ಹೋಗದೆ ನಿಮ್ಮ ಜೊತೆ ಸೇರಿಕೊಂಡ್ರು ಅಂದರೆ ಅವ್ರಿಗೂ ಕೇಳ್ಪಟ್ಟೆ. ಅದು ಖುಷಿ ಆಯಿತು ನೋಡಿ. ನಾವು ಅನ್ವಾಂಟೆಡ್ ಅನ್ನೋದು ಇದನ್ನೇ ಅಲ್ವಾ ಸರ್? ಅದಕ್ಕೆ ನಾನು ನಿಮಗೆ ಆಕ್ಸೆಪ್ಟ್ ಹೇಳ್ತೀನಿ ಸರ್. ನಿಮ್ಮ ಸಿನಿಮಾ ಸಕ್ಸಸ್ ಆಗಲಿ. ಕ್ವಶನ್ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸರ್. ಏನು ಗೊತ್ತಾ, ಇಲ್ಲಿ ಇನ್ನೊಂದು ಹೊಸಬ್ರು ಬಹುತೇಕ ಇರೋದ್ರಿಂದ ಏನಾಗಿದೆ ಅಂದರೆ, ನಾನು ಸ್ಕ್ರಿಪ್ಟೇ ಕೊಟ್ಟಿಲ್ಲ ಸರ್ ಯಾರಿಗೂ. ನನ್ನ ಸ್ಕ್ರಿಪ್ಟನ್ನು ನಾನು ಒಂದು ದಿನ ಕೈಯಲ್ಲಿ ಇಟ್ಕೊಂಡು ಸ್ಕ್ರಿಪ್ಟು ಇವ್ರಿಗೆ ಯಾರಿಗೂ ನಾನು ತೋರಿಸೇ ಇಲ್ಲ. ಏನಕ್ಕೆ ಅಂದರೆ ಗಾಬರಿ ಪಟ್ಬಿಡ್ತಾರೆ ಅಂತ. ಇಷ್ಟು ಸುಧಾ ಡೈಲಾಗ್ ಅಂದಿದ್ದೆ 4 ಲೈನ್ ನೋಡಿದ್ದ ಬಬ್ಬ ಅಂದ್ಬಿಡ್ತಾರೆ. ಆಮೇಲೆ ನನಗೆ ಗೊತ್ತು, ಅಣ್ಣ ಸ್ಟಾರ್ಟಿಂಗಲ್ಲಿ ಬಂದಾಗ ಗೊತ್ತಾಯ್ತು ನನಗೆ ಹೆಂಗಾಯ್ತು ಅಂತ. ನನಗೆ 10 ನಿಮಿಷ ಸಿಂಗಲ್ ಟೇಕ್ ತೆಗೆದುಬಿಟ್ಟಿದ್ದಾರೆ ಸರ್. ನನಗೆ ವಿಶೇಷತೆ ಇದೆ ಇದರಲ್ಲಿ. 2 ಸಿಂಗಲ್ ಟೇಕ್ ಮಾಡಿದ್ದೀವಿ ನಾವು, 10 ನಿಮಿಷ ಒಂದೇ ಟೇಕ್ ಮಾಡಿದ್ದೀವಿ. ಅದಕ್ಕೆ ಎಷ್ಟು ವರ್ಕ್ ಮಾಡಿದ್ದಾರೆ ಅಂದರೆ ಯೂಜ್ ಕ್ರೌಡ್. ಅದು 3 ದಿವಸ ಒಂದು ಸಿಂಗಲ್ ಟೇಕ್ನ ನಾವು 10 ನಿಮಿಷ ಸಿಂಗಲ್ ಟೇಕ್ ನಿಲ್ಲಿಸೋದಂದ್ರೆ ಒಬ್ಬ ಹೊಸಬ್ರು, ಅದು ಕಲಾವಿದರು ತಮಾಷೆ ಅಲ್ಲ. ಸೊ ಆ 10 ನಿಮಿಷದ ಟೇಕ್ನ ಕೂಡ ಮಾಡಿದ್ದಾರೆ ಎಲ್ಲ.
ಬಿಕಾಸ್ ನೀವು ಆ್ಯಕ್ಷನ್ ಅಂತಂದರೆ ಇನ್ನು 10 ನಿಮಿಷ ಆದಮೇಲೆ ಕಟ್ಟೋದು. ಅಲ್ಲಿವರೆಗೂ ನೀವು ಟ್ರಾವೆಲ್ ಮಾಡಬೇಕು ಅಂತಂದರೆ ಅಂದರೆ ನಾನು ಕ್ಯಾಮ್ರಾನೇ ಇವ್ರಿಗೆಲ್ಲರಿಗೂ ಫ್ರೆಂಡ್ ಮಾಡಿಬಿಟ್ಟಿದ್ದೆ. ಹೌದು. ಸ್ಕ್ರಿಪ್ಟ್ನ ಅವ್ರ ಕೈಲಿ ಕೊಟ್ಟೇ ಇರಲಿಲ್ಲ, ಸ್ಕ್ರಿಪ್ಟ್ ತೋರಿಸೇ ಇಲ್ಲ. ನಾನು ಒಬ್ಬ ಸಣ್ಣ ಪುಟ್ಟ ಕಲಾವಿದ ಆಗಿರೋದ್ರಿಂದ ಅಲ್ಲಿ ನಿಂತ್ಕೊಂಡು ನಾನು ಆ್ಯಕ್ಷನ್ ಮಾಡಿ ಹಿಂಗೆ ಬರಬೇಕು, ಇದೇ ರೀತಿ ಇರಬೇಕು ಅಂತೇಳಿ ನಾನು ಮಾಡಿ ತೋರಿಸ್ಬಿಟ್ಟು ಬಂದುಬಿಡ್ತಾ ಇದ್ದೆ. ಸೊ ಈ ಒಂದು ಕೊಲಾಬ್ರೇಷನ್ನು ಮತ್ತು ನನ್ನ ತಮ್ಮನ ಒಂದು ಐ ಕಾಂಟ್ಯಾಕ್ಟ್ ನಾನು ಕಣ್ಣಲ್ಲಿ ನೋಡಿದ್ದು ಅವ್ನು ಫ್ರೇಮಲ್ಲಿ ಇರ್ತಾ ಇದ್ದ. ಸೊ ನಮ್ಮ ಜೆಲ್ ಹಂಗೆ ಹೋಗ್ತಾ ಇತ್ತು ಟೆಕ್ನಿಕಲಿ. ಸೊ ಬೇಜಾರಾಗ್ತಿದೆ ಸರ್. ಇಲ್ಲ, ನಿಜಾನೇ ಹೇಳಿದ್ದು. ಫಸ್ಟ್ ಟೆಕ್ನಿಕಲಿ ಅದು ಹಂಗಿರೋದ್ರಿಂದ ತುಂಬ ಚೆನ್ನಾಗೇ ವರ್ಕೌಟ್ ಆಯಿತು. ಸೊ ಅದು ಪರದೆ ಮೇಲೆ 31ಕ್ಕೆ ಬರ್ತಾ ಇದೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಕೆಲಸ ಮಾಡದೆ ನಾನು ಯಾವತ್ತೂ ಸುಮ್ಮನೆ ಕರಿಬಾರ್ದು ಜನರನ್ನ. ಅದು ನಮಗೂ ಕೂಡ ಕರೆಕ್ಟ್ ಅನ್ಸಲ್ಲ. ಒಂದಷ್ಟು ಜನ ಒಂದು ಕುಟುಂಬದ ಥರನೇ ನಮಗೆ ಎಲ್ಲರೂ, ಚಲಪತಿ ಅಣ್ಣವರಾಗಿರ್ಬೋದು, ಇಲ್ಲಿ ಜನಗಳಾಗಿರ್ಬೋದು, ಎಲ್ಲರೂ ಸೇರಿ ನಾವು ಒಂದು ಸಂತೋಷದಿಂದ ಕೆಲಸ ಮಾಡಿರೋವಂಥದ್ದು 31ಕ್ಕೆ ಬರ್ತಾ ಇದೆ. ತಾವೆಲ್ಲ ಬನ್ನಿ, ಪೈಸಾ ವಸೂಲಾಗುವಂಥ ಪಕ್ಕಾ ಲೋಕಲ್ ನಾಟಿ ಪೀಸ್ ಸಿನಿಮಾ ಇದು. ಒಂದೇ ಒಂದು ಆ್ಯಡ್ ಮಾಡ್ಬಿಡ್ತೀನಿ. ಅವ್ರೇನು ಹೇಳಿದ್ರು ಮಾಡಿ ತೋರಿಸಿದೆ ಅಂತ ಅದು ಸತ್ಯ. ಫಸ್ಟ್ ಬಿಗಿನಿಂಗ್ ಇದ್ದಾಗ ಕ್ಯಾಮ್ರಾ ಫೇಸ್ ಮಾಡಿದ್ದೀನಿ ನಾನು. ಇದಕ್ಕೆ ಮುಂಚೆ ಕೂಡ ನಾನು ಬೇಸಿಕಲಿ ಸ್ಪೋರ್ಟ್ಸ್ ಕಮೆಂಟೇಟರ್ ಸ್ಟಾರ್ ಸ್ಪೋರ್ಟ್ಸಲ್ಲಿ ಇದ್ದೀನಿ, ಪ್ರೋ ಕಬಡ್ಡಿಯಲ್ಲಿ ಕಮೆಂಟ್ರಿ ಮಾಡ್ತೀನಿ. ಹಾಗಾಗಿ ಕ್ಯಾಮ್ರಾ ಗೊತ್ತಿತ್ತು, ಶೋಸ್ ಎಲ್ಲ ಮಾಡ್ತಿದ್ದೆ. ಬಟ್ ಆ್ಯಕ್ಷನ್ ಅಂದಾಗ ಸ್ವಲ್ಪ ಆ್ಯಕ್ಟಿಂಗ್ ವಿಚಾರದಲ್ಲಿ ಖಂಡಿತವಾಗ್ಲೂ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಸೊ ಅವ್ರ ಎಕ್ಸ್ಪ್ರೆಷನ್ಸ್ ಹೇಳುವಾಗ ಎಕ್ಸಾಕ್ಟ್ ಬರ್ತಾ ಇರಲಿಲ್ಲ. ಸೊ ನಾನೇ ಕೇಳಿದ್ದೆ, ನೀವು ಒಂದ್ಸರಿ ಮಾಡಿ ತೋರಿಸ್ಬಿಟ್ಟು ನಾನು ನೋಡ್ಕೊಂಡು ಮಾಡ್ತೀನಿ ಅಂತ. ಸೊ ಅದು ನೋಡ್ತಾ ಸ್ವಲ್ಪ ಅಭ್ಯಾಸ ಆಯಿತು ಆಮೇಲೆ. ಸೊ ಅವ್ರು ಮಾಡಿ ತೋರಿಸಿದ್ದೆ ನಾವು ಮಾಡಿದ್ದೀವಿ ಭಾಳಷ್ಟು ಜನ ಈ ಸಿನಿಮಾದಲ್ಲಿ.